ದಸ್ತಗಿರಿ ಮಾಡಿದಂತದ ಸಂದರ್ಭದಲ್ಲಿ ಅವರ ಹತ್ರ ಸುಮಾರು 770 ಗ್ರಾಂಗಳಷ್ಟು ಮಾದಕ ದ್ರವ್ಯ ಸಿಂಥೆಟಿಕ್ ದ್ರವ್ಯವನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಹಾಗೂ ಅವರ ಹತ್ರ ವೆಹಿಕಲ್ಸ್ ಗಳನ್ನ ನಾವು ವಶಪಡಿಸಿಕೊಂಡಿದ್ದೀವಿ. ಏನು ಇವರು ಪೆಡಲ್ ಮಾಡ್ತಿರ್ತಾರೆ, ಇದು ಕೇರಳ, ಬೆಂಗಳೂರು, ರಾಮನಗರ ಹಾಗೂ ಇತರೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಈ ಎಲ್ಲಾ ಕಡೆನೂ ಅವರು ಮೇನ್ ಪೆಡ್ಲರ್ಸ್ ಗಳಾಗಿರ್ತಾರೆ. ಏನು ಈ ವಿದೇಶಿ ಪ್ರಜೆ ಇರ್ತಾರೆ, ಇವನನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಇದರಲ್ಲಿ ಹೇಗೆ ಬಂದಿದೆ, ಎಲ್ಲಿಂದ ಬಂದಿದೆ, ಯಾರು ಇವರಿಗೆ ಕೊಡ್ತಿದ್ರು, ಇನ್ನು ಹೆಚ್ಚಿನ ತನಿಖೆ ಬಾಕಿ ಇದ್ದು ಇದನ್ನು ಕೂಡ ನಾವು ಪ್ರತ್ಯೇಕವಾಗಿ PSI ಐಜೂರು ನೇತೃತ್ವದಲ್ಲಿ ಒಂದು ತಂಡ ಮಾಡಿ ಇನ್ನು ಫರ್ದರ್ ಇದನ್ನ ಡೆವಲಪ್ ಮಾಡಿ ಈ ಕೇಸನ್ನು ಒಂದು ತಾರ್ಕಿಕ ಹಂತಕ್ಕೆ ನಾವು ಕರೆದುಕೊಂಡು ಹೋಗ್ತೀವಿ. ಜೊತೆಗೆ ಏನು ಈ ವಿದೇಶಿ ಪ್ರಜೆ ಇದ್ದಾನೆ, ಈ ವಿದೇಶಿ ಪ್ರಜೆ ಮೇಲೆ ಆಲ್ರೆಡಿ 2 ಕೇಸ್ಗಳು ದಾಖಲಾಗಿದೆ. ಇದು 3ನೇ ಕೇಸು. ಟೋಟಲ್ 3 ಕೇಸುಗಳಲ್ಲೂ ನಾವು ಫರ್ದರ್ ಇನ್ನೂ ಹೆಚ್ಚಿನ ತನಿಖೆಯನ್ನು ಮುಂದುವರಿಸಿದ್ದೀವಿ. ಹಾಗೂ ಈ ವಿದೇಶಿ ಪ್ರಜೆ ಏನು ಬಂದಿಯಾನೆ, ಅವನ ಪಾಸ್ಪೋರ್ಟನ್ನು ಫೇಕ್ ಇರೋದ್ರಿಂದ ಅದ್ರ ಬಗ್ಗೆನೂ ನಾವು ಒಂದು ಪ್ರತ್ಯೇಕವಾದಂತ ಒಂದು ಕೇಸನ್ನು ದಾಖಲು ಮಾಡ್ತಿದ್ದೀವಿ. ಜೊತೆಗೆ ಅದನ್ನು ಕೂಡ ಕೂಲಂಕುಷವಾಗಿ ನಾವು ತನಿಖೆಗೆ ಒಳಪಡಿಸ್ತೀವಿ. ಇನ್ ಡೆಪ್ತ್ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೀವಿ. ಇನ್ನು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ, ಅವ್ರಿಗೆ ಎಲ್ಲಿಂದ ಬಂತು ಅಂತ ಇನ್ನು ಕೂಲಂಕುಷವಾಗಿ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಸದ್ಯಕ್ಕೆ ನಮಗೆ ಗೊತ್ತಿರುವಂತಹ ಮಾಹಿತಿ ಸುಮಾರು 2 ವರ್ಷಗಳಿಂದ ಇಲ್ಲಿರೋದು ನಮಗೆ ಗೊತ್ತಿದೆ. ಇದಕ್ಕಿಂತ ಮುಂಚೆ ಎಲ್ಲಿದ್ದ, ಏನಿದ್ದ ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ತನಿಖೆಯನ್ನು ಮುಂದುವರಿಸಿದ್ದೀವಿ. ನಂತರದಲ್ಲಿ ನಾವು ಅದನ್ನು ಮಾಹಿತಿ ನೀಡ್ತೀವಿ. ಏನು ಒಂದು ಪಾಸ್ಪೋರ್ಟ್ ಫೇಕ್ ಇದೆ, ಅದ್ರ ಬಗ್ಗೆ ನಾವು ಹೆಚ್ಚಿನ ತನಿಖೆಯನ್ನು ಮುಂದುವರಿಸಬೇಕಾಗಿದೆ. ಸದ್ಯಕ್ಕೆ ನಮಗೆ ಏನು ಆರೋಪಿ ತಿಳಿಸಿರುವ ಮಾಹಿತಿ, ಸದ್ಯದ ಮಾಹಿತಿ ಮೇರೆಗೆ ಅದು ಡೆಲ್ಲಿಯಿಂದ ಬಂದಿದೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಅವ್ರಿಗೆ ಗೊತ್ತಿರುವಂತಹ ಕ್ಲೋಸ್ ಗ್ರೂಪ್ ಹಳೆ ಕಸ್ಟಮರ್ಸ್ ಅಷ್ಟೇ ಅವ್ರು ನೀಡ್ತಿದ್ದು, ಹೊಸಬ್ರಿಗೆ ಯಾರಿಗೂ ನೀಡ್ತಿರ್ಲಿಲ್ಲ. ಹಾಗೂ ಅವ್ರದೇ ಆದಂತ ಒಂದು ಗ್ರೂಪ್ ಮಾಡ್ಕೊಂಡು ಅದರಲ್ಲಿ ಅವರು ಆಕ್ಟಿವ್ ಆಗಿ ಪೆಡಲ್ ಮಾಡ್ತಿರ್ತಾರೆ. ಈ ಒಂದು ರಾಜ್ಯ ಏನು ಇವರು ಪೆಡಲಿಂಗ್ ಗ್ಯಾಂಗ್ ಇದೆ, ಅದನ್ನ ನಾವು ಹಿಡಿಯೋದ್ರಲ್ಲಿ ಸಫಲರಾಗಿದ್ದೀವಿ.